ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತದ ಬಳಿಕ ಇದೀಗ ಸಾರ್ವಜನಿಕರಿಗೆ ತಮ್ಮ ದರ್ಶನವನ್ನು ಕೊಡ್ತಾ ಇರುವಂಥದ್ದು, ಅವರ ಸೇವೆಗೆ ಮತ್ತೆ ಮರಳಿರುವಂಥದ್ದು. ಇನ್ನೊಂದು ಕಡೆ ಬಜೆಟ್ ತಯಾರಿ ಕೂಡ ನಡೀತಾ ಇರುವಂಥದ್ದು. ಇದೆಲ್ಲದರ ಮಧ್ಯೆ ಅವರು ಆಸ್ಪತ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದವು. ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಕೊಡೋಕ್ಕೆ ನಮ್ಮ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತೇನೆ. ಸಾಕಷ್ಟು ದಿನಗಳ ನಂತರ ಸಾರ್ವಜನಿಕರ ಸೇವೆಗೆ ಮತ್ತೆ ಮರಳಿದ್ದೀರಿ. ಹೌದು, ಭಾಳ ಸಂತೋಷ. ಈ ಸಾರ್ವಜನಿಕರ ನನ್ನ ಕ್ಷೇತ್ರದ ಮತದಾರರ ಒಂದು ಅಭಿಮಾನ, ಅವರ ಒಂದು ಹಾರೈಕೆ, ಇಡೀ ರಾಜ್ಯದ ಜನರ ಒಂದು ಹಾರೈಕೆಯಿಂದ ಮತ್ತೆ ಇವತ್ತು ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ. ಸೊ ನೀವು ಆಸ್ಪತ್ರೆಯಲ್ಲಿದ್ದರೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ರಿ. ಸೊ ಈ ಬಜೆಟ್ ಪ್ರಿಪ್ರೇಷನ್ ವಿಚಾರ ಸೇರಿರ್ಬೋದು ಮತ್ತು ಗೃಹಲಕ್ಷ್ಮಿ ವಿಚಾರ. ಖಂಡಿತವಾಗ್ಲೂ, ಯಾಕಂತಂದರೆ ನಮ್ಮ ಇಲಾಖೆ ಬಹಳ ದೊಡ್ಡ ಇಲಾಖೆ. ರಾಜ್ಯದಲ್ಲಿ ಸುಮಾರು 60-65% ಜನರನ್ನು ನೇರವಾಗಿ ಮುಟ್ಟುವಂಥ ಇಲಾಖೆ. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು, ವಿಕಲಚೇತನರು. ಸೊ ಹೀಗಾಗಿ ಭಾಳಷ್ಟು ದೊಡ್ಡ ಇಲಾಖೆ, ಸುಮಾರು 40,000 ಕೋಟಿ ಬಜೆಟ್ ಇರುವಂಥ ದೊಡ್ಡ ಇಲಾಖೆ. ಸೊ ಭಾಳಷ್ಟು ಕಾಳಜಿ ತಗೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವೊಂದು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದು ನೋಡಿ, ಗೃಹಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು 3 ತಿಂಗಳ ಸ್ವಲ್ಪ ಡಿಲೇ ಆಯಿತು. ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪದೇ ಪ್ರೆಷರ್ ಹಾಕ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಅವ್ರಿಗೆ ಜ್ಞಾಪಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಭೇಟಿ ಕೊಡ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ. ಇದು ದುರ್ದೈವ, ಆಕ್ಸಿಡೆಂಟ್ ಆದಮೇಲೆ ಸುಮಾರು 40 ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಆಯಿತು. ಅದರ ಜೊತೆಯಲ್ಲಿ ಇಷ್ಟು ದಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಈಗಲೂ ಕೂಡ ತಾಲೂಕ್ ಪಂಚಾಯತಿ, ಬರೀ 4 ತಾಲೂಕ್ ಪಂಚಾಯತ್, ಬ್ಯಾಂಗ್ಳೂರು ಹತ್ತಿರ ಇರುವಂಥ 4 ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ CDPOಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ. ಇನ್ನೇನು 1 ವಾರ 10 ದಿನದಲ್ಲಿ ದುಡ್ಡು ಬರುತ್ತೆ.